ಕೇರಳದ ಪಾಲಕ್ಕಾಡಿನ ನಿಮಿಷಪ್ರಿಯ ಸದ್ಯ ಮರಣ ದಂಡನೆಗೆ ಶಿಕ್ಷೆಗೆ ಒಳಪಟ್ಟ ಕೇರಳ ನರ್ಸ್. ನಿಮಿಷಪ್ರಿಯ ಯಮನ್ಗೆ ಹೊರಟು ನಿಂತಾಗ 20ನೇ ವಯಸ್ಸು. ಆಗಷ್ಟೇ ನರ್ಸಿಂಗ್ ಸ್ಕೂಲ್ ಪಾಸಾಗಿ ಬಂದಿದ್ದ ನಿಮಿಷಪ್ರಿಯ ಕೇರಳ ಆಸ್ಪತ್ರೆಯಲ್ಲಿ ದುಡಿಯೋಕೆ ಶುರು ಮಾಡಿದ್ರು. ಅಷ್ಟೇನು ಸಂಪಾದನೆ ಮಾಡೋಕೆ ಆಗಲ್ಲ ಅಂತ ಗಲ್ಫ್ ದೇಶದ ಕಡೆ ಮುಖ ಮಾಡಿದ್ದ ಈಕೆ ಯಮನ್ನಲ್ಲಿ ಆಸ್ಪತ್ರೆಯೊಂದಕ್ಕೆ ನರ್ಸ್ಗಳು ಬೇಕು ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿರ್ತಾರೆ. ಅಲ್ಲಿಗೆ ಸೇರಿದ ಆಕೆ 50,000 ಸಂಪಾದನೆ ಮಾಡೋಕೆ ಶುರು ಮಾಡ್ತಾರೆ. ಇದಾದ ಬಳಿಕ ನಿಮಿಷಪ್ರಿಯ ಮದುವೆಯಾಗಿ ಮಗಳು ಸಹ ಹುಟ್ಟುತ್ತಾಳೆ. ಎಲ್ಲವೂ ಚೆನ್ನಾಗಿತ್ತು. ಆದರೆ ಯಾವಾಗ ನಿಮಿಷಪ್ರಿಯ ತನ್ನದೇ ಸ್ವಂತ ಕ್ಲಿನಿಕ್ ಅನ್ನು ಓಪನ್ ಮಾಡಬೇಕು ಅಂದ್ಕೊಂಡ್ರೋ ಅಲ್ಲಿಂದ ಶುರುವಾದ ಸಮಸ್ಯೆ ಇಂದು ಮರಣ ದಂಡನೆವರೆಗೂ ತಂದು ನಿಲ್ಲಿಸಿದೆ. ಏನಾದರೂ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಯಮನ್ನಲ್ಲಿ ತನ್ನದೇ ಆದ ಪ್ರತ್ಯೇಕ ರೂಲ್ಸ್ ಇದೆ. ಹೊರಗಿನವರು ಯಾವುದೇ ಕಾರಣಕ್ಕೂ ಶುರು ಮಾಡೋ ಹಾಗಿಲ್ಲ. ಅದಾಗ್ಯೂ ಶುರು ಮಾಡಬೇಕು ಅಂತಾದರೆ ಆ ದೇಶದ ಒಬ್ಬರಾದರೂ ಪಾಲುದಾರರು ಇರಬೇಕು. ಹೀಗಾಗಿ ನಿಮಿಷಪ್ರಿಯ ತಮ್ಮ ಪರಿಚಯದ ಜವಳಿ ವ್ಯಾಪಾರಿ ಆಗಿದ್ದಂಥ ತಲಾಲ್ ಅಬ್ದೋ ಮಹಿದಿ ಎಂಬುವವನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡಿಕೊಂಡ್ರು. ಇದೆಲ್ಲದರ ನಡುವೆ ಯಮನ್ನಲ್ಲಿ ಗಲಭೆಗಳು ಶುರುವಾಗಿ ಹೌತಿ ಮಿಲಿಟೆಂಟ್ಗಳು ರಾಜಧಾನಿಗೆ ನುಗ್ಗಿ ಪಾರ್ಲಿಮೆಂಟ್ ಅನ್ನು ವಶಪಡಿಸಿಕೊಂಡು ಅಧ್ಯಕ್ಷನನ್ನ ಒದ್ದೋಡಿಸಿ ಇಡೀ ಸರ್ಕಾರವನ್ನು ತಮ್ಮದಾಗಿಸ್ಕೊಂಡ್ರು. ಈ ವೇಳೆ ನಾವಿಲ್ಲಿರುವುದು ಸರಿ ಅಲ್ಲ ಅಂದ್ಕೊಂಡಂಥ ನಿಮಿಷಪ್ರಿಯ ಸಾಲ ತೀರಿಸೋ ಸಲುವಾಗಿ ತಾನು ಯಮನ್ನಲ್ಲಿ ಉಳಿದುಕೊಂಡು ಗಂಡ ಮಗಳನ್ನ ಭಾರತಕ್ಕೆ ಕಳುಹಿಸಿಕೊಡೋದು ಲೇಸು ಅಂತ ಅವರನ್ನ ಭಾರತಕ್ಕೆ ಕಳುಹಿಸಿಕೊಟ್ರು. ಇತ್ತ ಸಾಲ ತೀರಿಸುವ ಸಲುವಾಗಿ ಉಳಿದುಕೊಂಡ ನಿಮಿಷಪ್ರಿಯಗೆ ತನ್ನ ಬಿಸ್ನೆಸ್ ಪಾರ್ಟ್ನರ್ನ ಕರಾಳ ಮುಖ ಅನಾವರಣವಾಯಿತು. ಅಷ್ಟರಾಗಲೇ ಕ್ಲಿನಿಕ್ ಅನ್ನು ಮುಗಿಸಿದಂಥ ಮೊಹಿದಿ ಮೇಲೆ ಪೊಲೀಸ್ ಠಾಣೆಗೆ ನಿಮಿಷಪ್ರಿಯ ದೂರನ್ನ ನೀಡ್ತಾರೆ. ಮೊಹಿದಿ ಅರೆಸ್ಟ್ ಕೂಡ ಆಗ್ತಾನೆ. ಆದರೆ ಕೆಲವೇ ದಿನಗಳಲ್ಲಿ ಆತ ಹೊರಗೂ ಕೂಡ ಬರ್ತಾನೆ. ಅದಾದ ಮೇಲೆ ನಿಮಿಷಪ್ರಿಯಗೆ ಇನ್ನಿಲ್ಲದ ಟಾರ್ಚರ್ ಅನ್ನ ಕೊಡೋಕೆ ಶುರು ಮಾಡ್ತಾನೆ. ಅತ್ಯಾಚಾರ ಕೂಡ ಮಾಡ್ತಾನೆ. ಮತ್ತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದಂಥ ನಿಮಿಷಪ್ರಿಯ ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತಾರೆ. ಆದರೆ ಪೊಲೀಸರು ಕಂಪ್ಲೇಂಟ್ ತೆಗೆದುಕೊಳ್ಳದೆ ನಿಮಿಷಪ್ರಿಯಗೆ ಬೈದು ಒದ್ದೋಡಿಸ್ತಾರೆ. ಅಷ್ಟೇ ಅಲ್ಲದೆ ನಿಮಿಷಪ್ರಿಯದ ಪಾಸ್ಪೋರ್ಟ್ ಅನ್ನ ಕೂಡ ಈ ಮೊಹಿದಿ ವಶಪಡಿಸಿಕೊಂಡ. ಅದನ್ನು ಪಡೆಯೋದಕ್ಕೆ ನಿಮಿಷಪ್ರಿಯ ಇನ್ನಿಲ್ಲದ ಹರಸಾಹಸವನ್ನ ಪಡಬೇಕಾಗತ್ತೆ. ಇದೆಲ್ಲವನ್ನ ಅನುಭವಿಸಿದ್ದ ನಿಮಿಷಪ್ರಿಯ 2017 ಜುಲೈನಲ್ಲಿ ಒಂದಿನ ಮಹಿದಿಯ ಆಫೀಸ್ಗೆ ಹೋಗಿದ್ಲು. ಅದಾಗಲೇ ಕುಡಿದಿದ್ದ ಮಹಿದಿಗೆ ಮತ್ತು ಬರಿಸುವ ಇಂಜೆಕ್ಷನ್ ಅನ್ನು ಚುಚ್ಚಿದ್ಲು. ಡೋಸ್ ಹೆವಿ ಆದ್ರಿಂದ ಮಹಿದಿ ಸ್ಪಾಟ್ನಲ್ಲೇ ಸತ್ತು ಹೋಗಿದ್ದ. ಇದರಿಂದ ಕಂಗಾಲಾಗಿದ್ದಂಥ ನಿಮಿಷಪ್ರಿಯ ತನ್ನ ಸ್ನೇಹಿತೆ ಜೊತೆ ಸೇರಿ ಮಹದಿಯ ಶವವನ್ನ ಕತ್ತರಿಸಿ ನೀರಿನ ಸಂಪಲ್ಲಿ ಹಾಕಿ ಓಡಿ ಹೋದ್ಲು. ಹೌತಿ ಪೊಲೀಸರು ಬೆನ್ನಟ್ಟಿ ನಿಮಿಷಪ್ರಿಯವನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಅದಾದ ಬಳಿಕ ಮರಣ ದಂಡನೆ ವಿಧಿಸಲಾಗುತ್ತೆ. ಇತ್ತ ನಿಮಿಷಪ್ರಿಯ ರಕ್ಷಣೆಗೆ ಶುರುವಾದ ಸೇವ್ ನಿಮಿಷ ಮೂವ್ಮೆಂಟ್ ಲಾಸ್ಟ್ ಮೂವ್ಮೆಂಟ್ವರೆಗೂ ಹೋರಾಡಿದೆ. ಶರಿಯತ್ ನಿಯಮಾವಳಿಗಳ ಪ್ರಕಾರ ಮಹಿದಿ ಕುಟುಂಬಕ್ಕೆ 8.5 ಕೋಟಿ ಬ್ಲಡ್ ಮನಿ ಕೊಡಲು ನಿರ್ಧರಿಸಿದರೂ ಕುಟುಂಬ ರಿಜೆಕ್ಟ್ ಮಾಡಿದೆ. ಕೇಂದ್ರ ಸರ್ಕಾರ ಕೂಡ ಕೆಲ ವ್ಯಕ್ತಿಗಳ ಮೂಲಕ ಈ ಪ್ರಕರಣವನ್ನ ಇತ್ಯರ್ಥಿಸೋಕೆ ಮುಂದಾದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಂದು ಅಂದ್ರೆ ಬುಧವಾರ ಮರಣದಂಡನೆ ಶಿಕ್ಷೆಗೆ ಒಳಪಡಬೇಕಾಗಿದ್ದ ನಿಮಿಷಪ್ರಿಯಗೆ 2 ದಿನ ಕೋರ್ಟ್ ಕಾಲಾವಕಾಶ ನೀಡಿದೆ. ಆಕೆಗೆ ನಿಜಕ್ಕೂ ಮರಣದಂಡನೆ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾಲ ನಿರ್ಧರಿಸಬೇಕು.